ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ. ಇವತ್ತಿನ ವಿಡಿಯೋದಲ್ಲಿ ಬೇಗ ಗರ್ಭಧಾರಣೆಯಾಗಲು ಅನುಸರಿಸಬೇಕಾದ ಕೆಲವೊಂದು ಅಂಶಗಳ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದೇ ರೀತಿ ಯಾವೆಲ್ಲ ಅಂಶಗಳನ್ನು ನಾನು ಫಾಲೋ ಮಾಡ್ಕೋಬೇಕು ಮತ್ತು ಕೆಲವೊಂದು ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳನ್ನು ಸರಿ ಮಾಡೋದ್ರಿಂದ ಬೇಗ ಗರ್ಭಧಾರಣೆಯಾಗಲು ಸಾಧ್ಯವಾಗುತ್ತೆ. ಅವುಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೂ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಅಂಶ ನೀವು ಗಮನದಲ್ಲಿಟ್ಕೋಬೇಕು. ಯಾವಾಗ ಪ್ಲ್ಯಾನ್ ಮಾಡ್ತೀರಾ ಒಂದು ಮಗುವಿಗೋಸ್ಕರ, ತಕ್ಷಣ ಆ ತಿಂಗಳಲ್ಲಿ ನಿಮಗೆ ಆ ಒಂದು ಗುಡ್ ನ್ಯೂಸು ಸಿಗದೇ ಇರ್ಬೋದು. ಕೆಲವರಿಗೆ ಆ ತಿಂಗಳಲ್ಲಿ ಸಿಕ್ಕಿದ್ರೆ ಇನ್ನು ಕೆಲವರಿಗೆ ಕೆಲವು ತಿಂಗಳಾದಮೇಲೆ ಸಿಗತ್ತೆ. ಹಾಗೆ ವರ್ಷದ ಎಂಡಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಈ ಒಂದು ಗುಡ್ ನ್ಯೂಸ್ ಸಿಗುವಂಥ ಸಾಧ್ಯತೆ ಇರುತ್ತೆ. ಅದರಲ್ಲಿ ಕೆಲವೊಂದು ಕಪಲ್ಸ್ಗಳಿಗೆ ಸಿಗದೇ ಇರ್ಬೋದು. ಅಂಥವರಲ್ಲಿ ಕೆಲವೊಂದು ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಅವರಿಗೆ ಡಾಕ್ಟ್ರನ್ನ ಅಡ್ವೈಸ್ ಅವಶ್ಯಕತೆ ಇರುತ್ತೆ. ಸೊ ಹಾಗಾಗಿ ನೀವು ಪ್ಲ್ಯಾನ್ ಮಾಡಿದ ತಕ್ಷಣ, ಈ ಒಂದು ತಿಂಗಳಲ್ಲಿ ನೀವು ಪ್ಲ್ಯಾನ್ ಮಾಡಿದ ತಕ್ಷಣ ಕನ್ಸೀವ್ ಆಗಿಲ್ಲ ಅಂತ ಹೇಳಿದರೆ ಟೆನ್ಷನ್ ಮಾಡುವ ಅಗತ್ಯವಿಲ್ಲ. ಸೊ ಹಾಗಾಗಿ ನೀವು ಒಂದು ವೇಳೆ ನಾರ್ಮಲ್ ಆಗಿದ್ದು ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಹೇಳಿದರೆ ಸತತವಾಗಿ ನೀವು 1 ವರ್ಷದ ತನಕನೂ ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ನೀವು ಪ್ರಯತ್ನ ಪಡ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಯಾವೆಲ್ಲ ಅಂಶಗಳನ್ನು ಫಾಲೋ ಮಾಡ್ಕೋಬೇಕು ಅನ್ನೋದರ ಬಗ್ಗೆ ನೋಡ್ತಾ ಹೋಗೋಣ. ಫಸ್ಟು ನೀವೊಂದು ಪ್ಲ್ಯಾನ್ ಇರಬೇಕಾಗತ್ತೆ. ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನೀವು ರೆಡಿಯಾಗಿರಬೇಕಾಗತ್ತೆ. ಒಂದು ಮಹಿಳೆ ಒಂದು ಮಗುವನ್ನು ಪಡೆಯುವಂಥ ಸಂದರ್ಭದಲ್ಲಿ ಅವರ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಕೂಡ ಚೆನ್ನಾಗಿರಬೇಕಾಗತ್ತೆ. ಒಂದು ಮುದ್ದಾದ ಮಗುವನ್ನು ಪಡೆಯುವಲ್ಲಿ ಇಬ್ಬರ ಪಾತ್ರ ಕೂಡ ತುಂಬಾ ಮುಖ್ಯವಾಗಿರುತ್ತೆ. ಹೇಗೆ ಒಂದು ಮಹಿಳೆ ಕಾರಣವಾಗಿರುತ್ತೆ, ಅದೇ ರೀತಿ ಪುರುಷನೂ ಕೂಡ ಅದರಲ್ಲಿ ಕಾರಣವಾಗಿರುತ್ತೆ. ಇಬ್ಬರಲ್ಲೂ ಕೂಡ ಸಮಸ್ಯೆಗಳು ಕಂಡುಬರ್ಬೋದು. 50% ಅವ್ರ ಹತ್ರ ಇದ್ರೂ ಅಥವಾ 50% ಇವ್ರ ಹತ್ರ. ಇತ್ತೀಚಿನ ಕಾಲದಲ್ಲಿ ಇಬ್ಬರಲ್ಲೂ ಕೂಡ ಈ ರೀತಿಯ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಳುತ್ತೆ. ಯಾಕಂದರೆ ಮಹಿಳೆಯನ್ನು ಮಾತ್ರ ಇಲ್ಲಿ ಬ್ಲೇಮ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಒಂದು ಮಗು ಪಡೆಯುವಂಥ ಸಂದರ್ಭದಲ್ಲಿ ಇಬ್ಬರ ಪಾತ್ರ, ಇಬ್ಬರ ಆರೋಗ್ಯ ಮಾನಸಿಕವಾಗಿ ದೈಹಿಕವಾಗಿಯೂ ಕೂಡ ಇಲ್ಲಿ ಮುಖ್ಯವಾಗಿರುತ್ತೆ. ಇವಾಗ ಇಬ್ಬರಲ್ಲೂ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಇಬ್ಬರು ನಾರ್ಮಲ್ ಆಗಿದ್ದು ನಿಮ್ಮ ಏಜ್ ಕೂಡ ಕಡಿಮೆ ಇದೆ ಅಂತ ಹೇಳಿದರೆ ನೀವು ನ್ಯಾಚುರಲ್ ಆಗಿ ಕನ್ಸೀವ್ ಆಗಲಿಕ್ಕೆ ಕೆಲವೊಂದು ಅಂಶಗಳನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಮೊದಲನೇದಾಗಿ ನಿಮ್ಮ ಪೀರಿಯಡ್ ಸೈಕಲ್ ಯಾವ ರೀತಿ ಇದೆ, ನಾರ್ಮಲಾಗಿ ಆಗ್ತಾ ಇದೆಯಾ ಅಥವಾ ಇರ್ರೆಗ್ಯುಲರ್ ಇದೆಯಾ ಅಂತೇಳಿ ನೀವು ಫಸ್ಟ್ ಚೆಕ್ ಮಾಡ್ಕೋಬೇಕಾಗತ್ತೆ. ಇವಾಗ ನಿಮಗೆ ನಿಮ್ಮ ಪೀರಿಯಡ್ ಸೈಕಲ್ 28ರಿಂದ 30 ದಿನ ಅಥವಾ 35 ದಿನದ ಒಳಗಡೆ ಇದ್ದರೆ ನಿಮ್ಮ ಪೀರಿಯಡ್ ಸೈಕಲ್ನ ಮಧ್ಯದ 10 ದಿನದಲ್ಲಿ 1 ದಿನ ಬಿಟ್ಟು 1 ದಿನ ನೀವು ಟ್ರೈ ಮಾಡಬೇಕಾಗತ್ತೆ. ಯಾಕಂತ ಹೇಳಿದರೆ ಓವ್ಯುಲೇಷನ್ ಪರ್ಟಿಕ್ಯುಲರ್ ಆಗಿ ಇದೇ ದಿನ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಓವ್ಯುಲೇಷನ್ ಅಂದರೆ ಅಂಡೋತ್ಪತ್ತಿ, ಅಂಡಾಶಯದಿಂದ ಅಂಡಾಣು ಬಿಡುಗಡೆಯಾಗುವಂಥದ್ದು. ಯಾಕೆ 1 ದಿನ ಬಿಟ್ಟು 1 ದಿನ ಟ್ರೈ ಮಾಡಬೇಕು ಅಂತ ಹೇಳಿದರೆ, ಅಂಡಾಶಯದ ಅಂಡಾಣು ಬಿಡುಗಡೆಯಾದ ಮೇಲೆ ಫಲವತ್ತತೆಗೆ ಅದು 12ರಿಂದ 24 ಗಂಟೆ ಮಾತ್ರ ಅದು ಫಲವತ್ತತೆಗೆ ಯೋಗ್ಯವಾಗಿರುತ್ತೆ. ಸೊ ಹಾಗಾಗಿ ನಿಮ್ಮ ಪೀರಿಯಡ್ ಸೈಕಲ್ನ ಎಲ್ಲ ದಿನಗಳು ಫಲವತ್ತತೆಗೆ ಯೋಗ್ಯ ಆಗಿರೋದಿಲ್ಲ. ಹಾಗಾಗಿ ನಿಮ್ಮ ಪೀರಿಯಡ್ ಸೈಕಲ್ನ ಮಧ್ಯದ 10 ದಿನದಲ್ಲಿ 1 ದಿನ ಬಿಟ್ಟು 1 ದಿನ ನೀವು ಟ್ರೈ ಮಾಡಬೇಕಾಗತ್ತೆ. ಈ ರೀತಿ ಟ್ರೈ ಮಾಡೋದ್ರಿಂದ ಕನ್ಸೀವ್ ಆಗುವ ಚಾನ್ಸಸ್ಸು ತುಂಬಾ ಹೈ ಇರುತ್ತೆ. ಇದಕ್ಕೆ ಬೇಕಾದರೆ ನೀವು ಓವ್ಯುಲೇಷನ್ನ ಟ್ರ್ಯಾಕ್ ಮಾಡಲಿಕ್ಕೆ ನೀವು ಓವ್ಯುಲೇಷನ್ ಕಿಟ್ಟನ್ನು ಕೂಡ ಯೂಸ್ ಮಾಡ್ಬೋದು. ಇದರ ಬಗ್ಗೆ ನಾನು ಡೀಟೇಲ್ಸ್ ಆಗಿ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಓವ್ಯುಲೇಷನ್ ಕಿಟ್ ಅಂದರೆ ಏನು, ಯಾವಾಗ ಯೂಸ್ ಮಾಡಬೇಕು, ಯಾವೆಲ್ಲ ಸಿಂಪ್ಟಮ್ಸ್ಗಳು ಕಂಡುಬರುತ್ತೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ನೀವೇನಾದರೂ ಬರ್ತ್ ಕಂಟ್ರೋಲ್ ಪಿಲ್ಸನ್ನು ತಗೊಳ್ತಾ ಇದ್ದರೆ ಅದನ್ನು ಕೂಡ ನೀವು ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚಿಂದನೂ ಸ್ಟಾಪ್ ಮಾಡಬೇಕಾಗತ್ತೆ. ಮತ್ತು ಒಂದು ಹೆಲ್ತಿ ವೆಯ್ಟನ್ನು ನೀವು ಮೇಂಟೈನ್ ಮಾಡಬೇಕಾಗತ್ತೆ. ತುಂಬ ದಪ್ಪನೂ ಇರಬಾರ್ದು, ತುಂಬ ವೀಕಾಗಿ ಅಥವಾ ಅಂಡರ್ ವೆಯ್ಟ್ ಕೂಡ ಇರಬಾರ್ದು. ನೀವು ಪ್ಲ್ಯಾನ್ ಮಾಡುವ ಮುಂಚೆ ಒಂದು 3 ಮಂತ್ಸ್ ಮುಂಚಿಂದನೂ ನೀವು ವಿತ್ ಡಾಕ್ಟರ್ ಅಡ್ವೈಸ್ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸನ್ನು ತಗೊಳ್ಬೇಕಾಗತ್ತೆ. ಯಾಕಂತ ಹೇಳಿದರೆ ಮುಂದೆ ಹುಟ್ಟುವಂತಹ ಮಗುವಿಗೆ ಯಾವುದೇ ರೀತಿಯ ಜನ್ಮದೋಷ ಸಮಸ್ಯೆ ಉಂಟಾಗದಂತೆ ಈ ಒಂದು ಟ್ಯಾಬ್ಲೆಟ್ಸಿಂದ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನೀವು ಪ್ಲ್ಯಾನ್ ಮಾಡೋ ಮುಂಚಿನೂ ತೆಗೆದುಕೊಂಡ್ರೆ
ಮುಂದೆ ನಿಮ್ಮ ಗರ್ಭದಲ್ಲಿ ಬೆಳೆಯುವ ಮಗು ಇದರ ಪೂರ್ಣ ಬೆನಿಫಿಟ್ಸು ಪಡೆದುಕೊಳ್ಳುತ್ತೆ. ಸೊ ಹಾಗಾಗಿ ಇದನ್ನು ಕೂಡ ನೀವು ತಗೋಬೋದು. ಇಲ್ಲ ಅಂತ ಹೇಳಿದರೆ ನಿಮಗೆ ಯಾವಾಗ ಈ ಒಂದು ಪ್ರೆಗ್ನೆನ್ಸಿ ಪಾಸಿಟಿವ್ ರಿಸಲ್ಟ್ ಬರುತ್ತೆ ಆ ಒಂದು ಸಂದರ್ಭದಲ್ಲೂ ಕೂಡ ತಗೊಳ್ಬೋದು ಈ ಒಂದು ಟ್ಯಾಬ್ಲೆಟ್ಸು. ಇದಕ್ಕಿಂತ ಮುಂಚೆ ತಗೊಂಡ್ರೆ ಬೆನಿಫಿಟ್ಸ್ ತುಂಬ ಜಾಸ್ತಿನೇ ಇರುತ್ತೆ ಅಂತ ಹೇಳಿ. ಹೆಲ್ತಿ ಫುಡ್ಸನ್ನು ನೀವು ಸೇವಿಸಬೇಕಾಗತ್ತೆ. ಜಾಸ್ತಿ ವೆಜಿಟೇಬಲ್ಸ್, ಫ್ರೂಟ್ಸ್ ಇವುಗಳನ್ನು ಜಾಸ್ತಿ ತಿನ್ನಬೇಕಾಗತ್ತೆ. ಮತ್ತು ನೀವು ಜಂಕ್ ಫುಡ್ಸ್ ಇರ್ಬೋದು ಅಥವಾ ಆಯಿಲ್ ಕಂಟೆಂಟ್ ಫುಡ್ ಇರ್ಬೋದು ಅಥವಾ ಕರಿದ ಪದಾರ್ಥಗಳಿರ್ಬೋದು, ತುಂಬ ಜಾಸ್ತಿ ಸ್ವೀಟ್ ಇರುವಂಥದ್ದು, ತುಂಬ ಖಾರ ಇರುವಂಥದ್ದು ಇವುಗಳನ್ನು ನೀವು ಆದಷ್ಟು ಕಡಿಮೆ ಮಾಡಬೇಕಾಗತ್ತೆ. ಮತ್ತು ಇದರ ಜೊತೆಗೆ ಜಾಸ್ತಿ ಕಾಫಿ ಕುಡಿಯೋದನ್ನು ಅವಾಯ್ಡ್ ಮಾಡಬೇಕು. ಏನಾದರೂ ಡ್ರಿಂಕಿಂಗ್ನ ಹ್ಯಾಬಿಟ್ಸ್ ಇದೆ ಅದು ಕೂಡ ಕಡಿಮೆ ಮಾಡಬೇಕಾಗತ್ತೆ ಅಥವಾ ಬಿಟ್ಬಿಡಬೇಕಾಗತ್ತೆ. ಸ್ಮೋಕಿಂಗ್ ಇವುಗಳನ್ನು ನೀವು ಕ್ವಿಟ್ ಮಾಡಬೇಕಾಗತ್ತೆ. ಆದಷ್ಟು ಸ್ಟ್ರೆಸ್ ಆಗಿರೋದನ್ನು ನೀವು ಕಡಿಮೆ ಮಾಡಬೇಕಾಗತ್ತೆ. ತುಂಬ ಪಾಸಿಟಿವ್ ಆಗಿರಬೇಕಾಗುತ್ತೆ. ನೆಗೆಟಿವ್ ಆಲೋಚನೆಗಳಿಂದ ನೀವು ದೂರ ಇರಬೇಕಾಗತ್ತೆ. ಯಾಕಂತ ಹೇಳಿದರೆ ತುಂಬ ಸ್ಟ್ರೆಸ್ ಆಗಿತ್ತು ಅಥವಾ ಖಿನ್ನತೆಯಿಂದ ಬಳಲ್ತಿದ್ರೆ ಇದು ನೇರವಾಗಿ ನಿಮ್ಮ ಫಲವತ್ತತೆಯ ಮೇಲೆ ಪರಿಣಾಮ ಬೀರುವಂಥ ಸಾಧ್ಯತೆ ತುಂಬಾ ಜಾಸ್ತಿ ಇರುವಂಥದ್ದು. ಇಂಟರ್ಕೋರ್ಸ್ ಆದಮೇಲೆ ಅಟ್ಲೀಸ್ಟ್ ಒಂದು 20 to 30 ಮಿನಿಟ್ಸ್ ನೀವು ಬೆಡ್ನಲ್ಲೇ ಇದ್ದರೆ ಸಾಕಾಗತ್ತೆ. ಇಲ್ಲಿ ಪೊಸಿಷನ್ನ ಅವಶ್ಯಕತೆ ಇಲ್ಲ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಆ ರೀತಿ ಇರಬೇಕು, ಈ ರೀತಿ ಇರಬೇಕು, ಅದ್ರ ಬಗ್ಗೆ ನೀವು ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ. ರೆಗ್ಯುಲರ್ ಎಕ್ಸಸೈಸನ್ನು ನೀವು ಮೇಂಟೈನ್ ಮಾಡಬೇಕಾಗತ್ತೆ. ಅಂದರೆ ಸಿಂಪಲ್ಲಾಗಿ ಕೆಲವೊಂದು ಎಕ್ಸಸೈಸನ್ನು ನೀವು ಮಾಡ್ಬೋದು. ಇದ್ರ ಜೊತೆಗೆ ಯೋಗ, ಮೆಡಿಟೇಷನ್ ಇವುಗಳನ್ನು ನೀವು ಅಳವಡಿಸ್ಕೋಬೋದು. ಮತ್ತು ತುಂಬ ಜಾಸ್ತಿ ಎಕ್ಸಸೈಸ್ ಮಾಡುವಂಥದ್ದನ್ನು ಕಡಿಮೆ ಮಾಡಬೇಕಾಗತ್ತೆ. ಮತ್ತು ತುಂಬ ಬಿಸಿ ನೀರಲ್ಲಿ ಸ್ನಾನ ಮಾಡುವಂಥದ್ದನ್ನು ಕೂಡ ಅವಾಯ್ಡ್ ಮಾಡಬೇಕಾಗತ್ತೆ. ಆದಷ್ಟು ನೀರನ್ನು ಜಾಸ್ತಿ ಕುಡಿಬೇಕಾಗತ್ತೆ. ಮತ್ತು ಕೆಮಿಕಲ್ಸ್ನಿಂದ ಆದಷ್ಟು ದೂರ ಇರಬೇಕಾಗತ್ತೆ. ಸಾಕಾಗುವಷ್ಟು ನಿದ್ದೆಯನ್ನು ನೀವು ಮಾಡಬೇಕಾಗತ್ತೆ. ಅಟ್ಲೀಸ್ಟ್ ಒಂದು 8 ಅವರ್ಸ್ ಆದ್ರೂ ನೀವು ಸ್ಟ್ರೆಸ್ ಇಲ್ಲದೆ ಆರಾಮಾಗಿ ಒಂದು ನಿದ್ದೆ ಮಾಡೋದನ್ನು ನೀವು ಅಭ್ಯಾಸ ಮಾಡ್ಕೋಬೇಕಾಗತ್ತೆ. ಸಂಜೆ ಹೊತ್ತು ವಾಕ್ ಹೋಗೋದನ್ನು ಕೂಡ ನೀವು ಅಭ್ಯಾಸ ಮಾಡಿಕೊಂಡ್ರೆ ಒಳ್ಳೆಯದು. ನಾನು ಮುಂಚೆ ಹೇಳ್ದಂಗೆ ನೀವು ಫ್ರೂಟ್ಸ್ಗಳನ್ನು ತೆಗೆದುಕೊಳ್ಬೋದು ಅಂತ ಹೇಳಿದ್ದೆ. ಈ ಒಂದು ಮಗುವಿಗೋಸ್ಕರ ನೀವೇನಾದರೂ ಟ್ರೈ ಮಾಡುವಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನೀವು ಫ್ರೂಟ್ಸಲ್ಲಿ ನೀವು ಅವಕಾಡೋ ತೊಗೊಳ್ಬೋದು. ಅದನ್ನು ಕನ್ನಡದಲ್ಲಿ ಬೆಣ್ಣೆಹಣ್ಣು ಅಂತ ಹೇಳ್ತೀವಿ, ಅದು ಕೂಡ ತೊಗೊಳ್ಬೋದು. ಪೊಮೊಗ್ರೆನೇಟ್ ಅಂದರೆ ದಾಳಿಂಬೆ ಹಣ್ಣನ್ನು ಕೂಡ ತೊಗೊಳ್ಬೋದು. ಬಾಳೆಹಣ್ಣು ಇರ್ಬೋದು ಅಥವಾ ಆ್ಯಪಲ್ ಮತ್ತು ಆರೆಂಜ್ ಇವುಗಳನ್ನು ನೀವು ತಿಂತಾ ಬಂದರೆ ತುಂಬಾ ಒಳ್ಳೆಯದು. ಇದರ ಜೊತೆಗೆ ನೀವು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಕೂಡ ಆ್ಯಡ್ ಮಾಡ್ಬೋದು. ಬಾದಾಮಿ ಇರ್ಬೋದು, ವಾಲ್ನಟ್ ಇರ್ಬೋದು ಅಥವಾ ದ್ರಾಕ್ಷಿ. ಬಾದಾಮಿ ಮತ್ತು ದ್ರಾಕ್ಷಿ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ನೀವು ತಿಂದರೆ ತುಂಬಾ ಒಳ್ಳೆಯದು. ತುಂಬ ತಿನ್ನಬೇಕಂತೇನಿಲ್ಲ, ಒಂದು 5 ತಿಂತಾ ಬಂದರೆ ತುಂಬಾ ಒಳ್ಳೆಯದಿದು. ಫಿಶ್ ಕೂಡ ತಿನ್ಬೋದು. ದಿನ ಒಂದು ಮೊಟ್ಟೆ ಕೂಡ ತಿಂದ್ರೇ ತುಂಬಾ ಒಳ್ಳೆಯದು. ಇವೆಲ್ಲ ಫುಡ್ಗಳು ನಿಮಗೆ ಬೇಗ ಕನ್ಸೀವ್ ಆಗಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಹಾಲು ಕೂಡ ಕುಡಿಬೋದು. ಇವು ನೀವು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚಿಂದನೂ ಸ್ಟಾರ್ಟ್ ಮಾಡ್ಬೋದು, ನಂತರ ಕೂಡ ಇದು ಕಂಟಿನ್ಯೂ ಮಾಡ್ಬೋದು. ಈ ರೀತಿ ನಿಮ್ಮ ಫುಡ್ಡಲ್ಲಿ ಜಾಸ್ತಿ ವೆಜಿಟೇಬಲ್ಸ್, ತರಕಾರಿಗಳನ್ನು, ಹಸಿರು ತರಕಾರಿಗಳನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೇಕು. ಇದರ ಜೊತೆಗೆ ಇಬ್ಬರಲ್ಲೂ ಕೂಡ ಒಂದು ರೀತಿಯ ಹೊಂದಾಣಿಕೆ ಇರಬೇಕಾಗತ್ತೆ. ಅವರಿಗೆ ಒಬ್ಬರಿಗೊಬ್ಬರು ಬ್ಲೇಮ್ ಮಾಡಿಕೊಳ್ಳದೆ ಈ ಒಂದು ಮಗು ಪಡೆಯುವಂಥ ಸಂದರ್ಭದಲ್ಲಿ ಇಬ್ಬರು ಒಟ್ಟಿಗೆ ಇದ್ದು ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಬಗೆಹರಿಸ್ಕೊಂಡು ಮುಂದುವರಿಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದನೂ ಕೂಡ ಒಬ್ಬರಿಗೊಬ್ಬರು ಸಮಾಧಾನ ಮಾಡಿಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಹೋದಾಗ ಒಂದು ಮುದ್ದಾದ ಮಗು ಪಡೆಯಲು ಕೂಡ ಹೆಲ್ಪ್ ಆಗುತ್ತೆ. ಇವಾಗ ನಿಮಗೆ ಏನಾದರೂ ಸಣ್ಣ ಪುಟ್ಟ ಡೌಟ್ಸ್ ಇದೆ, ಯಾವ ರೀತಿ ಅದನ್ನು ಬಗೆಹರಿಸ್ಕೋಬೇಕು ಅಂತ ಹೇಳಿ ನಿಮಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿದರೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅವ್ರ ಜೊತೆಗೆ ನೀವು ಡಿಸ್ಕಸ್ ಮಾಡ್ಬೋದು. ಕೆಲವರಿಗೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಪೀರಿಯಡ್ ಸೈಕಲ್ನಲ್ಲಿ ಇರ್ರೆಗ್ಯುಲರ್ ಇರುತ್ತೆ, ಒಂದು 5 ದಿನ ಅಥವಾ 10 ದಿನ ಆ ಕಡೆ ಈ ಕಡೆ ಇರುತ್ತೆ. ಅಂಥವ್ರು ಏನು ಮಾಡಬೇಕು ಅಂತ ಹೇಳಿದರೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದಾಗ ಆ ಒಂದು ಪೀರಿಯಡ್ ಸೈಕಲ್ ನಾರ್ಮಲ್ ಆಗಲಿಕ್ಕೆ ಅವರು ಕೆಲವೊಂದು ಟೆಸ್ಟ್ ಅಥವಾ ಟ್ರೀಟ್ಮೆಂಟನ್ನು ಕೊಡ್ಬೋದು. ಅಥವಾ ನಿಮಗೆ ಯಾವಾಗ ಓವ್ಯುಲೇಷನ್ ಆಗುತ್ತೆ, ಯಾವ ಸಮಯದಲ್ಲಿ ನೀವು ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ಕನ್ಸೀವ್ ಆಗುವ ಚಾನ್ಸಸ್ ತುಂಬಾ ಹೈ ಇರುತ್ತೆ ಅಂತ ಹೇಳಿ ಅವ್ರು ಅಡ್ವೈಸ್ ಮಾಡ್ತಾರೆ.
ಅಥವಾ ಕೆಲವೊಂದು ಬೇಸಿಕ್ ಟೆಸ್ಟ್ಗಳು ಅಥವಾ ಕ್ವಶನ್ಗಳು ನಿಮಗೆ ಕೇಳ್ಬೋದು. ಇದರ ಆಧಾರದ ಮೇಲೆ ನೀವು ಯಾವಾಗ ಕಾಂಟ್ಯಾಕ್ಟ್ ಇಟ್ಕೋಬೇಕು ಅಥವಾ ಯಾವ ರೀತಿ ಮುಂದುವರಿಬೇಕು ಅಂತ ಹೇಳಿ ಅವರು ಅಡ್ವೈಸ್ ಕೊಡ್ತಾರೆ. ಅದ್ರ ಮೇರೆಗೆ ನೀವು ಹೋದರೆ ಕನ್ಸೀವ್ ಆಗುವ ಚಾನ್ಸಸ್ಸು ತುಂಬಾ ಹೈ ಇರುತ್ತೆ. ಸೊ ಯಾವಾಗ ನಿಮಗೆ ಡೌಟ್ಸ್ ಇರುತ್ತೆ ಅಥವಾ ಕೆಲವೊಂದು ಪ್ರಶ್ನೆಗಳಿರುತ್ತೆ, ತಕ್ಷಣ ನೀವು ಅದ್ರ ಬಗ್ಗೆ ಗಮನ ಹರಿಸಿ ನೀವು ಡಾಕ್ಟ್ರ್ ಹತ್ರ ಹೋಗಿ ಅದಕ್ಕೆ ಬೇಕಾದ ಟ್ರೀಟ್ಮೆಂಟು ಅಥವಾ ಟೆಸ್ಟ್ ಯಾವ ರೀತಿ ಇದೆ ಅದನ್ನು ತೆಗೆದುಕೊಂಡ್ರೆ ಮುಂದೆ ದೊಡ್ಡದಾಗಿ ಆಗುವಂಥ ಅನಾಹುತದಿಂದ ನೀವು ತಪ್ಪಿಸ್ಕೋಬೋದು. ಇದರ ಜೊತೆಗೆ ನೀವು ಇದೇ ರೀತಿ ನೀವು ಟೈಮ್ ಕಳೀತಾ ಬಂದರೆ ಅಥವಾ ನೀವು ಮನೆಯಲ್ಲೇ ಇದ್ದು ನಿಮ್ಮಷ್ಟಕ್ಕೆ ನೀವು ಯೋಚನೆ ಮಾಡ್ತಾ ಇದ್ದರೆ ಮುಂದೆ ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಗೋದಿಲ್ಲ. ಆದಷ್ಟು ಬೇಗ ಹೋಗಿ ಆ ಒಂದು ಸಮಸ್ಯೆ ಸಣ್ಣದಾಗಿದ್ದಾಗಲೇ ನಾವು ಬಗೆಹರಿಸ್ಕೋಬೇಕಾಗತ್ತೆ. ಹಾಗಾಗಿ ನೀವು ಒಮ್ಮೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಬೇಕಾದ ಟೆಸ್ಟ್ ಮತ್ತು ಟ್ರೀಟ್ಮೆಂಟನ್ನು ಪಡೆದುಕೊಳ್ಬೇಕಾಗುತ್ತೆ. ಏಜ್ ಆಗ್ತಾ ಹೋದಂಗೆ ಇಬ್ಬರಲ್ಲೂ ಕೂಡ ಅನೇಕ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ನಂತರ ನಿಮಗೆ ಟೈಮ್ ಕೂಡ ಇರೋದಿಲ್ಲ ಮತ್ತು ನಿಮ್ಮ ದುಡ್ಡು ಕೂಡ ಜಾಸ್ತಿ ನೀವು ಕೊಡಬೇಕಾಗತ್ತೆ. ಇದು ಬಿಟ್ಟರೆ ನಿಮ್ಮ ಏಜ್ ಮೋರ್ ದ್ಯಾನ್ 35 ಇಯರ್ಸ್ ಆಗ್ತಾ ಇದೆ ಅಥವಾ ಕೆಲವೊಂದು ಹೆಲ್ತ್ ಇಶ್ಯೂಸ್ ಇದೆ ಅಂತ ಹೇಳಿದರೆ ನೀವು 1 ವರ್ಷ ತನಕ ಕಾಯುವ ಅವಶ್ಯಕತೆಯೇ ಇಲ್ಲ. ಆದಷ್ಟು ಬೇಗ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸ್ಬೇಕಾಗತ್ತೆ. ಹೇಗೆ ಅಂದರೆ ಕೆಲವರಿಗೆ ನಿಮ್ಮ ಪೀರಿಯಡ್ ಸೈಕಲ್ನಲ್ಲಿ ತುಂಬಾ ವ್ಯತ್ಯಾಸ ಇರುತ್ತೆ. 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಪೀರಿಯಡ್ ಬರುವಂಥದ್ದು ಅಥವಾ ನಿಮಗೆ ತಿಂಗಳಲ್ಲಿ 2 ಬಾರಿ ಪೀರಿಯಡ್ ಆಗುವಂಥದ್ದು ಅಥವಾ ಸ್ಪಾಟಿಂಗ್ ಕಾಣಿಸ್ಕೊಳ್ಳುವಂಥದ್ದು, ಪೀರಿಯಡ್ ಸಮಯದಲ್ಲಿ ಅತಿಯಾಗಿ ನಿಮಗೆ ಹೊಟ್ಟೆ ನೋವು ಕಾಣಿಸ್ಕೊಳ್ಳುವಂಥದ್ದು, ಸೊಂಟದ ಸುತ್ತಮುತ್ತ ವಿಪರೀತ ನೋವು ಕಾಣಿಸ್ಕೊಳ್ಳುವಂಥದ್ದು, ಯಾವುದೇ ರೀತಿಯ ಕೆಲಸ ಮಾಡಲಿಕ್ಕೂ ಕೂಡ ಕಷ್ಟ ಆಗುತ್ತೆ ಮತ್ತು ಪೀರಿಯಡ್ ತುಂಬ ಆ ಒಂದು ಬ್ಲೀಡಿಂಗ್ ಜಾಸ್ತಿ ಹೋಗುವಂಥದ್ದು. ಅದ್ರ ಜೊತೆಗೆ ಕೆಲವರಿಗೆ ಕ್ಲಾಟ್ಸ್ ಕೂಡ ದೊಡ್ಡ ಕ್ಲಾಟ್ಸ್ ಕೂಡ ಪಾಸ್ ಆಗುವಂಥದ್ದು. ಈ ರೀತಿಯ ಲಕ್ಷಣ ಒಂದು ವೇಳೆ ಕಂಡು ಬಂದರೆ ನೀವು ನಿರ್ಲಕ್ಷ್ಯ ಮಾಡದೆ ಆದಷ್ಟು ಬೇಗ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಇದು ಬಿಟ್ಟರೆ ನೀವು ತುಂಬ ಹೆಲ್ತಿಯಾಗಿದ್ದೀರಾ, ಇಬ್ಬರು ತುಂಬ ಹೆಲ್ತಿಯಾಗಿದ್ದೀರಾ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ನಿಮ್ಮ ಏಜ್ ತುಂಬಾ ಕಡಿಮೆ ಇದೆ ಅಂತ ಹೇಳಿದರೆ ನೀವು 1 ಇಯರ್ ತನಕ ಸತತವಾಗಿ ನೀವು ಪ್ರಯತ್ನ ಪಡ್ಬೋದು. ನೀವು ಅರ್ಜೆಂಟಾಗಿ ಅಥವಾ ಈ ತಿಂಗಳಲ್ಲಿ ಆಗಿಲ್ಲ ಅಂತ ಹೇಳಿ ಟೆನ್ಷನ್ ಮಾಡಿ ಅರ್ಜೆಂಟಾಗಿ ನೀವು ಇನ್ಫರ್ಟಿಲಿಟಿ ಟ್ರೀಟ್ಮೆಂಟಿಗೆ ಅಂದರೆ ಬಂಜೆತನದ ಟ್ರೀಟ್ಮೆಂಟಿಗೆ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ. ನೀವು 1 ವರ್ಷದ ನಂತರ ಟ್ರೈ ಮಾಡಿನೂ ನಿಮಗೆ ಮಗು ಆಗ್ತಾ ಇಲ್ಲ ಅಂತ ಹೇಳಿದರೆ ನೀವು ಅಗತ್ಯವಾಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸಬೇಕಾಗತ್ತೆ. ಸೊ ನೀವು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿರುವಂಥ ಎಲ್ಲ ಅಂಶಗಳನ್ನು ನೀವು ಫಾಲೋ ಮಾಡೋದ್ರಿಂದ ನಿಮಗೆ ಆದಷ್ಟು ಬೇಗ ಗುಡ್ ನ್ಯೂಸ್ ಸಿಗುವಂಥ ಸಾಧ್ಯತೆ ತುಂಬ ಜಾಸ್ತಿ ಇರುವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ತಿಳಿಸಿರುವಂಥ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.